ಇವತ್ತು ಮಾರ್ನಿಂಗ್ಗೆ ರಂಜಿತ್ ಕೆಲಸದ ಮೇಲೆ ಹಾಸನ್ಗೆ ಹೋಗ್ತಿದ್ದಾರೆ. ಪ್ರೀವಿಯಸ್ ಡೇ ಅವ್ರ ಅಣ್ಣನ ಮಕ್ಕಳು ಬಂದಿದ್ರಲ್ವಾ, ಹೋಗ್ತಾ ಅಂದಿವೆ. ಅವ್ರನ್ನು ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಜೊತೆಲಿ ಕರ್ಕೊಂಡೋದ್ರು. ಪಾಪ ಮಲಗಿರೋರ್ನ ಎಬ್ರಿಸಿ ಸ್ಟೇ ಆಗ್ತಿದ್ರು. ಬಟ್ ಅವ್ರ ಅವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಹೊರಟ್ರು. ಅವ್ರು ಹೋದ್ಮೇಲೆ ಹಾಲು ಮತ್ತೆ ಬಿಸ್ಕೆಟ್ ಇರಲಿಲ್ಲ, ಜಪ್ಟದಲ್ಲಿ ಆರ್ಡರ್ ಮಾಡ್ಕೊಂಡು ಹಾಲು ಕಾಸ್ಕೊತಿದ್ದೀನಿ. ನನಗೆ ಚೈಲ್ಡ್ಹುಡ್ ಇಂದನೂ ಅಭ್ಯಾಸ ಆಗಿದೆ, ಕಾಫಿ ಟೀ ಏನಾದ್ರೂ ಕುಡಿಲಿ ಬಿಸ್ಕೆಟ್ ಜೊತೆಲಿ ಇರಲೇಬೇಕು. ವಿಡಿಯೋಸ್ ಶೂಟ್ ಮಾಡಕ್ಕೆ ಯಾವ ಟ್ರೈಪಾಡ್ ಯೂಸ್ ಮಾಡ್ತೀರಾ ಅಂತ DMs ಮಾಡಿ ಕೇಳ್ತೀರಾ. ನಾನು ರೆಗ್ಯುಲರ್ ಆಗಿ ಈ ಟ್ರೈಪಾಡ್ ನ ಯೂಸ್ ಮಾಡ್ತೀನಿ. ಹೈಟ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ರಿಂಗ್ ಲೈಟ್ ಇಟ್ಕೊಂಡಿದ್ದೀನಿ, ಯಾವಾಗ ನಾನು ನೀಡಿದಾಗ ಮಾತ್ರ ಯೂಸ್ ಮಾಡ್ತೀನಿ. ಈ ರಿಂಗ್ ಲೈಟ್ ನಾನು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ರೆಸಿಪೀಸ್ ಏನಾದ್ರು ಶೂಟ್ ಮಾಡ್ಬೇಕಾದ್ರೆ ಈ ಟ್ರೈಪಾಡ್ ನ ಯೂಸ್ ಮಾಡ್ತೀನಿ. ಇದು 90 ಡಿಗ್ರಿ ರೊಟೇಟ್ ಆಗುತ್ತೆ, ಸೊ ದಟ್ ನಮ್ಗೆ ಯಾವ ಆಂಗಲ್ ಆಗಿ ಬೇಕೋ ಆ ಆಂಗಲ್ ಆಗಿ ಸೆಟ್ ಮಾಡ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬಹುದು. ಇದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಏನ್ ಕನ್ಫ್ಯೂಷನ್ಸ್ ಇಲ್ಲ, ಆರಾಮ್ಸೆ ಯೂಸ್ ಮಾಡಬಹುದು. ಪ್ರೀವಿಯಸ್ ಡೇ ಎಕ್ಸಿಬಿಷನ್ ಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ವಿ ಅಲ್ವಾ, ಸೊ ಕಂಪ್ಲೀಟ್ ಟಯರ್ಡ್ ಆಗಿದೆ, ಸಿಕ್ಕಾಪಟ್ಟೆ ಕಾಲ್ ನೋವ್ತಿತ್ತು. ನಿನ್ನೆ ನೈಟ್ ಕೂಡ ಆಚೆ ತಿಂದಿದ್ದೆ ಅಲ್ವಾ, ಸೊ ಇವತ್ತು ಆಚೆ ತಿನ್ನೋದು ಬೇಡ ಅಂತ ಕ್ವಿಕ್ ಆಗೋ ತರ ಮಾರ್ನಿಂಗ್ ರೊಟ್ಟಿ ಮಾಡ್ಕೊಂಡು ಮಧ್ಯಾಹ್ನ ರಸ ಮಾಡ್ಕೊಂಡಿದ್ದೆ. ಮನೇಲಿ ಒಬ್ಳೇ ಇರ್ತೀನಿ ಅಂತ ಇವತ್ತೇ ವರ್ಕ್ ಮುಗಿಸ್ಕೊಂಡು ರಿಟರ್ನ್ ಬಂದ್ರು. ಅವ್ರ ಮನೆಗೆ ರೀಚ್ ಆದಾಗ ಆಲ್ಮೋಸ್ಟ್ ನೈಟ್ 10 ಗಂಟೆ ಆಗಿತ್ತು. ಬರ್ತಾ ವೆಜ್ ಪಫ್ನ ತಗೊಂಡ್ ಬಂದಿದ್ರು. ಇಷ್ಟು ಇವತ್ತಿನ ವ್ಲಾಗ್. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.